ಯಾವ ವಿಷಯ ಸಲುವಾಗಿ ಬಂದಿದ್ದೀರಿ? ನಿಕೇತನ ಕೈದಿನ ನೋಡಕ್ ಬಂದಿದ್ದೀವಿ ಸರ್. ಹಾಗೆ ಬಂದವರನ್ನೆಲ್ಲ ಭೇಟಿ ಮಾಡಿಸಲು ಆಗುದಿಲ್ಲ. ಅದಕ್ಕೂ ಕೆಲವು ರೀತಿ ನಿಯಮಗಳಿವೆ. ಪರ್ಮಿಷನ್ ಲೆಟರ್ ಏನಾದ್ರು ಇದೆಯಾ? ಹಾಗೆ ಈ ಲೆಟರ್ ಮೇಲೆ ನಿಮ್ಮ ಹೆಸರು ವಿಳಾಸವನ್ನು ಬರೆದು ಸಹಿ ಮಾಡಬೇಕು. ಅವರ ಹತ್ತಿರ ಮಾತಾಡಲು ಕೂಡ ಒಂದು ಟೈಮ್ ಇದೆ, ನೆನಪಿರಲಿ. ನಾನು ಹೇಗೆ ಚೆನ್ನಾಗಿರ್ಲಿ ಸಾಧ್ಯರಪ್ಪ. ಜೈಲಿನಲ್ಲಿ ಅನುಭವಿಸುವ ಶಿಕ್ಷೆಗಿಂತ ನನ್ನ ತಂಗಿ ಅಪೂರ್ವಳನ್ನ ಕಳೆದುಕೊಂಡ ನೋವಿನಲ್ಲೇ ದಿನ ಕಳೀತಾ ಇದ್ದೀನಿ. ಕಳೆದುಕೊಂಡ ಮೇಲೆ ಆ ನೋವನ್ನು ನಾನು ನನ್ನ ಮಗನಲ್ಲಿ ಮರಿತಾ ಇದ್ದೀನಿ ಕಣ. ಏನ್ ಹೇಳ್ತಾ ಇದೀಯಾ? ಈ ಕಂದ ನನ್ನ ತಂಗಿ ಅಪೂರ್ವ ಮಗನೇನೋ ಹೇಳೋ ಅದಿ. ಇವನೇ ನನ್ನ ಔಷಧ ಕುಡಿ. ಇವನೇ ನನ್ನ ಮಗ ಕಣ. ಇವನೇ ನನ್ನ ಮಗ. ಮಗ ಅದೇ ಇವನ ಮುಖ ನೋಡ್ತಾ ಇದೆ. ನನ್ನ ತಂಗಿ ಅಪೂರ್ವಳ ಮುಖವನ್ನೇ ನೋಡಿದಾಗ ಆಗ್ತಾ ಇದೆ. ಮಗನೇ ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನೋ? ಮಗ ನಾನು ಯಾರು ಅಂತ ಗೊತ್ತಾಗಿಲ್ಲಪ್ಪ, ಗೊತ್ತಾಗಿಲ್ಲಲ್ಲ. ಮಗನೇ ನಿನ್ನ ಸೋದರ ಮಾವನಪ್ಪ, ನಾನು ಸೋದರ ಮಾವ. ಆದ್ರೆ ನಿನ್ನ ತಾಯಿದಾಳಲ್ಲ, ಅವಳ ಅಣ್ಣಕನು. ಮಗ ಇಂತಹ ದೇವರಂತಹ ತಂದೆಯನ್ನ ಪಡೆದ ನೀನು ಮಹಾಪುಣ್ಯವಂತನಪ್ಪ, ಮಹಾಪುಣ್ಯವಂತ. ನೆನೆಸ್ಕೊಂಡ್ರೆ ಸಾಯ್ಬೇಕು ಅಂತ ಅನ್ಸ್ಕೊಂಡೆ. ಆದ್ರೆ ಅದು ಏನ್ ಮಾಡ್ಲಿ? ಈ ನನ್ನ ಮಗನ ಮುಖ ನೋಡಿದಾಗಲ್ಲ ನನ್ನ ಹೆಂಡತಿ ನೆನಪಾಗ್ತದೆ ಕಣೋ. ನನ್ನ ಹೆಂಡತಿ ನೆನಪಾಗ್ತಾರೆ. ಹಾಗೆ ಬೇಡ, ಹಾಗೆ ಬೇಡ. ಅದಿ ಗಂಡನನ್ನ ಚೆನ್ನಾಗಿ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿ ಈ ಸಮಾಜದ ಎದುರು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ಬೇಕಪ್ಪ. ಇದು ಕೂಡ ನನ್ನ ತಂಗಿ ಅಪೂರ್ವಳ ಆಸೆಯಾಗಿತ್ತಪ್ಪ, ಆಸೆಯಾಗಿತ್ತು. ಅದೇ